ಹಲೋ ಚಾಂಪಿಯನ್ಸ್. ಮಾಡಲ್ ಕ್ವಶನ್ ಪೇಪರ್ಸು MCQಸು ಐ ವಿಲ್ ಬಿ ಸಾಲ್ವಿಂಗ್ ಯಾವುದು ಸೈನ್ಸ್. ಸೊ ಮಾಡಲ್ ಪೇಪರ್ ನೋಡಿದರೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮರಿಬೇಡ್ರಿ. ಇಸ್ ಇಟ್ ಈಸಿ ಆರ್ ಡಿಫಿಕಲ್ಟ್? ಸಿಂಪಲ್, ಈಸಿನೋ ಡಿಫಿಕಲ್ಟು ಕಮೆಂಟ್ ಮಾಡಿರಿ. ಐ ವಾಂಟ್ ಟು ಸಿ. ಯಾಕಂದರೆ ನನಗಂತೂ ಐ ಆಮ್ ರಿಯಲಿ ಹ್ಯಾಪಿ, ನಿಜ ಹೇಳ್ತಿದ್ದೀನಲ್ಲ. ಬಿಕಾಸ್ ನನ್ನನ್ನು ಕೇಳಂಗಿದ್ರೆ ದ ಲೆವೆಲ್ ಆಫ್ ಕ್ವಶನ್ ಪೇಪರ್ ಇಸ್ ನಾಟ್ ಈಸಿ. ಅಂದರೆ ಅಟ್ಲೀಸ್ಟ್ 1 ಮಾರ್ಕ್ಸು 2 ಮಾರ್ಕ್ಸು ಒಂದಾದರೂ ಅಪ್ಲಿಕೇಶನ್ ಬೇಸ್ಡ್, ಎಸ್ಪೆಷಲಿ MCQಸಲ್ಲಿ. ಸೊ ದಟ್ ವಾಟ್ ಹ್ಯಾಪನ್ಸ್ ಇಸ್ ನೀವು ಯು ಗೋ ಇನ್ ಡೆಪ್ತ್. ಸೊ ಬುಕ್ನ ಓದ್ತೀರಾ, ಟೆಕ್ಸ್ಟ್ ಬುಕ್ನ ಓದ್ತೀರಾ, ಆ್ಯಂಡ್ ಲೈನ್ ಬೈ ಲೈನ್ ಕೆಲವೊಂದು ಹೇಳ್ತಿದ್ದೀನಲ್ಲ, ಕೆಲವೊಂದು MCQಸು ಕೆಲವೊಂದು ಕ್ವಶನ್ ನೋಡಬೇಕಾದ್ರೆ ಲೈಕ್ ವಾವ್. ಸೊ ಒಂದು ವರ್ಡು, ಈಗ ಥಿಕ್ ವಾಲು ಥಿನ್ ವಾಲು, ಎಲ್ಲಿ ಸ್ಪೋರ್ಟ್ಸು, ಅಮೇಝಿಂಗ್ ಸೀರಿಯಸ್ಲಿ. ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 1 ಫಿಸಿಕ್ಸು ಬರ್ತೀನಿ. ಸೊ ಆ ಲೇನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಟ್ಸ್ ಲೈಕ್ ಬೇಸಿಕಲಿ ಅದು ಸೆಕೆಂಡ್ PU, ಬಟ್ ನಿಮಗೆ ಕೇಳಿದ್ದಾರೆ, ಚಿಂತೆ ಮಾಡಬೇಡ್ರಿ. ಆ್ಯಂಡ್ ಇವನ್ ಸಾಲಿನಾಯ್ಡ್ದು ಒಂದು 1 ಮಾರ್ಕ್ ಕ್ವಶನ್, ಬಟ್ ಸ್ಟಿಲ್ ಸಾಲಿನಾಯ್ಡ್ದು ನಾನು ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಮೈ ಪ್ರೀವಿಯಸ್ ವಿಡಿಯೋ. ಅಂದರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಅಂದರೆ 2025 ಅಂದರೆ ನಿಮ್ಮ ಸೀನಿಯರ್ಸ್ ಏನು ಎಕ್ಸಾಮ್ ಬರೆದ್ರಲ್ಲ, ಸೊ ಮಾರ್ಚಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಒಂದು ವೀಡಿಯೋ ಇದೆ. ಆ ಒಂದು ವೀಡಿಯೋನೇ ಚೆಕ್ ಮಾಡಿರಿ. ಹೌ ಮೆನಿ ಟೈಮ್ಸ್ ಹ್ಯಾವ್ ರಿಪೀಟೆಡ್. ಆ್ಯಂಡ್ ಆ ಲಾಸ್ಟಿಗೆ ಹೋಗ್ಬೇಡ್ರಿ. ಈಗ ನಿಮಗೆ ಏನು ಯಾವುದು ಮಿಡ್ ಟರ್ಮ್ ಎಕ್ಸಾಮ್ಗಿಂತ ಮುಂಚೆ ಎಷ್ಟು ಸಲ ಹೇಳಿದ್ದೀನಿ, ಎಸ್ಪೆಷಲಿ ವಿತ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡಯಾಗ್ರಾಮಲ್ಲಿ ನಾರ್ತ್ ಪೋಲ್ ಎಲ್ಲಿದೆ ಅಲ್ಲೇ ಇರಲಿ, ಸೌತ್ ಪೋಲ್ ಎಲ್ಲಿದೆ ಅಲ್ಲೇ ಇರಲಿ, ಕರೆಂಟ್ ಡೈರೆಕ್ಷನ್ ಹೆಂಗಿದೆ ಹಂಗೆ ಇರಲಿ ಅಂತ ಎಷ್ಟು ಸಲ ಹೇಳಿದ್ದೀನಿ. ಬಿಕಾಸ್ ದಟ್ ಇಸ್ ಸೋ 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 ವೆರಿ ಇಂಪಾರ್ಟೆಂಟ್. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ಯಾಕಂದರೆ ಅಷ್ಟು ಇಂಪಾರ್ಟೆಂಟು. 1 ಮಾರ್ಕ್ಸ್ ಚೆಕ್ ಮಾಡಿರಿ. ಓಕೆ, ಸೊ ಈಗ ನಾನು ನಿಮಗೆ ಹೇಳಿದ್ನಲ್ಲ. ಸೊ ಐ ವಾಂಟ್ ಟು ಸಿ ದಿಸ್. ಫಸ್ಟ್ ಇಲ್ಲಿಗೆ ಬರ್ತೇನೆ. ಎಲ್ಲಿದೆ ನಿಮ್ಮ ಕ್ವಶನ್ನು? ಸೆಕೆಂಡ್ ಕ್ವಶನ್, ಅನಲೈಸ್ ಎಕ್ಸ್ಪೆರಿಮೆಂಟ್ ಎಲ್ಲಿದೆ? ಕಮೆಂಟ್ ಮಾಡಿರಿ. ಅಗೇನ್ ಕಮೆಂಟ್ ದಿಸ್ ಆಲ್ಸೋ. ಇದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಚಾಪ್ಟರೇ. ಎಲ್ಲಿ ಬರುತ್ತೆ? ಲೆಟ್ ಮಿ ಸಿ. ನಿಮಗೆ ಟೆಕ್ಸ್ಟ್ ಬುಕ್ ಓದಿದರೆ ಹಿಂಗೆ ತಿರುಗಿಸಿದ ತಕ್ಷಣವೇ ಹೇಳ್ತಿದ್ದೀನಲ್ಲ, ಹಿಂಟ್ ಅಲ್ಲ, ನಾನೇ ಆನ್ಸರ್ ಹೇಳೋದಂಗೆ ಅಂದ್ಕೊಳ್ಳಿ. ಕಮೆಂಟ್ ಮಾಡಿರಿ. ನಾನು ಈ ಕ್ವಶನ್ನ ಸಾಲ್ವ್ ಮಾಡಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋ ನಾನು ಈ ಕ್ವಶನ್ನ ಸಾಲ್ವ್ ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ಸಿ ವೇರ್ ಈಸ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಯಾಕಂದರೆ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ರೀಡ್ ದೋಸ್ ಥಿಂಗ್ಸ್. ಹೇಳ್ತೀನಿ ಏನು ಅಂತ. ಕಮೆಂಟ್. ಓಕೆ, ಫೈನ್, ಬರೋಣ. ಸೊ ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್. SI ಯೂನಿಟ್ ದಯವಿಟ್ಟು ಎಲ್ಲದನ್ನು ನೋಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಏನೇನು SI ಯೂನಿಟ್ಸ್ ಇದೆ ಪ್ರತಿಯೊಂದು ನೋಡ್ಕೊಳ್ಳಿ. ಯಾಕಂದರೆ ಇದು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 1, 2 ಸೇಮ್ ಕೊಟ್ಟಿದ್ದಾನೆ. ಕೊಡೋ ಚಾನ್ಸಸ್ 99.9%. ಸೊ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್. ವೈಟ್ ಇದೆಯಾ? ಸೊ ಯಾವುದು? ವೋಲ್ಟ್. ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್. ಸೊ ರೆಸಿಪ್ರೋಕಲ್ 1/f ಅಂತ ಯಾವುದಕ್ಕೆ ಬರಿತೀವಿ? ಫಾರ್ಮುಲಾ P = 1/f. ಈಗ ರೀಸೆಂಟಾಗಿ ಒಂದು ಇದು ಮಾಡಿದೆ, ಅದು ಲೈವ್ ಕ್ಲಾಸ್ ತೊಗೊಂಡೆ, ಅಲ್ಲೂ ಹೇಳಿದ್ದೇನು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಅಗೇನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ಅಬ್ಸರ್ವ್ ದ ಗಿವನ್ ಫಿಗರ್. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್. ಓಕೆ, ಸೆಕೆಂಡ್ ಮಾಡಲ್ ಪೇಪರ್ ಇದು. ಫೈನ್. 0. ಯಾಕೆ 0? ಯಾಕೆ ಅಂದರೆ ಇಲ್ಲಿ ಕರೆಂಟ್ ಡೈರೆಕ್ಷನ್. ಸೊ ಮೇಲಿಂದ ಕರೆಂಟ್ ಡೈರೆಕ್ಷನ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೋ ಒಂದು ಡೈರೆಕ್ಷನ್ ಅಂದ್ಕೊಳ್ಳಿ, ಲೆಟ್ ಇಟ್ ಬಿ ಎನಿ ಡೈರೆಕ್ಷನ್, ಚಿಂತೆ ಮಾಡಿಬಿಡ್ರಿ. ಸೊ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮೇಲಿರೋದು ಇನ್ಸೈಡ್ ಅಂದ್ಕೊಳ್ಳಿ, ಇನ್ಸೈಡ್ ದ ಕಾಯಿಲ್ ಒಳಗೆ ಹೋಗ್ತಿದೆ, ಜಸ್ಟ್ ಅಸ್ಯೂಮ್. ಕೆಳಗಿರೋದು ಕರೆಂಟ್ ಡೈರೆಕ್ಷನ್ ಬೇರೆ ಥರ ಇದೆ. ಅಂದರೆ ನಿಮಗಿಲ್ಲಿ ಅಪ್ಲೈ ಮಾಡಿದಾಗ, ಸೊ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಕೆಳಗೆ ಅಪ್ಲೈ ಮಾಡಬೇಕಾದ್ರೆ ಎರಡು ಒಂದೇ ಅಲ್ಲ.
ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ಒಳಗೆ ಹೋಗ್ತಿದೆ, ಇನ್ಸೈಡ್. ಓಕೆ, ಇಲ್ಲಿ ಕೆಳಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ಔಟ್ಸೈಡ್, ಹೊರಗೆ ಬರ್ತಾ ಇದೆ. ಮೇಲೆ ಇನ್ಸೈಡ್, ಕೆಳಗೆ ಔಟ್ಸೈಡ್, ಎರಡು ಏನಾಯಿತು, ಕ್ಯಾನ್ಸಲ್. ಏನು ಬರುತ್ತೆ, 0. ಯಾಕಂದರೆ ಸ್ಟ್ರೆಂತ್ ಏನಿದೆ ನಿಮಗೆ I1 I2 ಇಲ್ಲಿ ಆ್ಯಕ್ಚುಲಿ I1 I2 ಅಂತ ಏನು ಅಂತ ಕೊಟ್ಟಿಲ್ಲ, ಬಟ್ ರೆಸಿಸ್ಟೆನ್ಸ್ ಏನು ಕೊಡದೇ ಇರೋದಕ್ಕೆ ಎರಡು ಈಕ್ವಲ್ ಕರೆಂಟಾಗಿ ಸ್ಪ್ಲಿಟ್ ಆಗ್ತಿದೆ ಅಂತ ಅಂದ್ಕೊಂಡು ಕ್ಯಾನ್ಸಲ್. ಓಕೆ, ಇಲ್ಲಿ ಅವ್ರು ಇನ್ ಕೇಸ್ ನನ್ ಆಫ್ ದಿಸ್ ಅಂತ ಕೊಟ್ಟಿದ್ರೆ ಮೇ ಬಿ, ಬಿಕಾಸ್ ನಮ್ಮ ಕರೆಂಟ್ ಇಲ್ಲಿ ಗೊತ್ತಿಲ್ಲ. ಸೊ ನಮ್ಮ ಕರೆಂಟ್ ಗೊತ್ತಿಲ್ಲ ಅಂದರೆ ವಿ ಕೆನಾಟ್ ಸೇ ಏನು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ಬಟ್ ಅಸ್ಯೂಮಿಂಗ್ ಬೋತ್ ದ ಕರೆಂಟ್ಸ್ I1 I2 ಆರ್ ಈಕ್ವಲ್, ಇಟ್ ಈಸ್ 0. ಯಾಕಂದರೆ ಮೇನಿಂದ ಡೈರೆಕ್ಷನ್ನು ಕೆಳಗಿನ ಡೈರೆಕ್ಷನ್ನು ಎರಡು ಕ್ರಾಸ್ ಆಗ್ತಿದೆ, ಬುಸ್ 0 ಮಾಡುತ್ತೆ. ಓಕೆ, ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ ಇನ್ ಎ ಬ್ರಾಸ್ ಈಸ್ ಕಾಪರ್ ಆ್ಯಂಡ್ ಜಿಂಕ್. ಆ್ಯಂಡ್ ಅಗೇನ್ ದಯವಿಟ್ಟು ನೋಡ್ಕೊಳ್ಳಿ, ಅಲಾಯ್ಸ್ ಪ್ರತಿಯೊಂದು, ಬ್ರಾಸ್ ಏನು, ಬ್ರಾನ್ಸ್ ಏನು, ನಿಮಗೆ ಐರನಲ್ಲಿ ಏನೇನು ಇರುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಐರನ್ನು ಹಾರ್ಡ್ ಆಗೋದಕ್ಕೆ ಏನಾಗುತ್ತೆ, ಸೊ ದೇ ಆರ್ ಇಂಡಿಕೇಟಿಂಗ್ ದಟ್ ಪ್ಲೀಸ್ ಗೋ ಥ್ರೂ ದ ಅಲಾಯ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ಏನೇನು ಆಗಿರುತ್ತೆ. ಆ್ಯಂಡ್ ಐ ವೆನ್ ರಿಪೀಟೆಡ್ ದಿಸ್ ಲಾಸ್ಟ್ ಇಯರ್, ಯಾಕಂದರೆ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಕಮೆಂಟ್ ಮಾಡಿರಿ. ಫೈನ್. ಟು ಮೇಕ್ ಐರನ್ ಟು ಬಿ ಹಾರ್ಡ್, ಇಲ್ಲ ಬಂತಲ್ಲ, ಹಾರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕಾರ್ಬನ್ ಹಾಕ್ಬೇಕು, ಸಿಂಪಲ್. ಸೊ ಕಾರ್ಬನ್ ಈಸ್ ಆ್ಯಡೆಡ್ ಟು ಪ್ಯೂರ್ ಐರನ್ ಸೊ ದಟ್ ಸ್ಟ್ರಾಂಗ್ ಆಗುತ್ತೆ. ಪ್ಯೂರ್ ಐರನ್ ಇಸ್ ನಾಟ್ ಸ್ಟ್ರಾಂಗ್, ಇಟ್ ಈಸ್ ವೀಕ್, ಬೆಂಡಾಗ್ಬಿಡುತ್ತೆ. ಸೊ ಕಾರ್ಬನ್ ಆ್ಯಡ್ ಮಾಡ್ತಾರೆ, ಬೇಸ್ಡ್ ಆನ್ ದ ಪರ್ಸೆಂಟೇಜ್ ನಿಮಗೆ ಸ್ಟೇನ್ಲೆಸ್ ಸ್ಟೀಲು ಅದು ಇದೆಲ್ಲ ಬರುತ್ತೆ. ಓಕೆ, ಎ ಪ್ರಾಪರ್ಟಿ ಆಫ್ ಕಾರ್ಬನ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್ಸ್. ಯಾವ ಪ್ರಾಪರ್ಟಿ, ಇಟ್ ಈಸ್ ಕ್ಯಾಟಿನೇಷನ್. ಸೊ ಕ್ಯಾಟಿನೇಷನ್ ಅಂದರೆ ಏನು, ಕಾರ್ಬನ್ ಲಿಂಕಿಂಗ್. ಸೊ ಕಾರ್ಬನ್ ಆಸ್ ದ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಯಾವುದು, ಕಮೆಂಟ್ ಮಾಡಿರಿ. ಸೊ ಕಾರ್ಬನ್ನು ಹೈಯೆಸ್ಟು. ಐ ವಾಂಟ್ ವಿಚ್ ಇಸ್ ದ, ಇದ್ಯಾಕೆ ಡಿಗ್ರಿ ತೊಗೊಂಡೆ, ವಿಚ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಕ್ಯಾಟಿನೇಷನ್ ಇರೋದು ಯಾವ ಎಲಿಮೆಂಟ್, ಕಮೆಂಟ್ ಕೇಳ್ಬೋದು. ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಓಕೆ, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪೆಂಟೆನಾಲ್. ಫಂಕ್ಷನಲ್ ಗ್ರೂಪ್ ಬೇಕೇ ಬೇಕು. ನಿಮ್ಗೆ ಸ್ಟ್ರಕ್ಚರ್ ಕೇಳ್ಬೋದು, ಇಲ್ಲ MCQ ಕೇಳ್ಬೋದು, ಬರೀರಿ ಅಂತ ಕೇಳ್ಬೋದು, ಬೇಕೇ ಬೇಕು. ಸೊ ಪೆಂಟೆನಾಲ್, CHO, OH ಅಂದರೆ ಆಲ್ಕೋಹಾಲು, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡು, ಇನ್ನೊಂದು ಕೀಟೋನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಲ್ಕೋಹಾಲ್. ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ವೆನ್ ಎಕ್ಸ್ಪೋಸ್ ಟು ಸನ್ಲೈಟ್. ಯಾಕೆ ಅಂದರೆ ಸಿಲ್ವರ್ ಕ್ಲೋರೈಡ್ AgCl ಇರೋದೇನಾಗುತ್ತೆ, Ag+Cl2 ಬ್ಯಾಲೆನ್ಸ್ ಮಾಡ್ಕೊಳ್ರಿ. ಇದು 2 ಆಗುತ್ತೆ, ಮುಗೀತು. ಯಾಕೆ, ಸಿಲ್ವರು ನಿಮಗೆ ಸಿಲ್ವರ್ ಕಲರ್, ಬಿಕಾಸ್ ಸಿಲ್ವರ್ ಕಲರ್ ಇರುತ್ತೆ, ಡಿಕಾಂಪೋಸ್ ಟು ಫಾರ್ಮ್ ಸಿಲ್ವರ್. An enzyme that secretes by pancreas to digest proteins. Protein digestion is trypsin. In zygote, there are 24 pairs of chromosomes. The number of chromosomes present in the gametes are 24. Pair numbers, careful ಆಗಿರಿ, ನೋಡ್ಕೊಳ್ಳಿ. ಸೊ ಪೇರ್ ಇಸ್ ಡಿಫ್ರೆಂಟ್, ನಂಬರ್ಸ್ ಆರ್ ಡಿಫ್ರೆಂಟ್. ಪ್ಲೀಸ್ ಬಿ ಕೇರ್ಫುಲ್. ಹೇಳ್ತಿದ್ದೀನಲ್ಲ, ರಿಯಲಿ ಹ್ಯಾಪಿ ಲುಕಿಂಗ್ ಅಟ್ ದಸ್. ಯಾಕಂದರೆ ಯು ಹ್ಯಾವ್ ಟು ಗೋ ಥ್ರೂ ದ ಟೆಕ್ಸ್ಟ್ ಬುಕ್. ಇಲ್ಲ ಅಂದರೆ 80 out of 80 ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಸೊ ಅದಕ್ಕೆ ಬ್ಲೂ ಪ್ರಿಂಟಲ್ಲೂ ನಾನು ತಮ್ನೇಲಲ್ಲಿ ಅದಕ್ಕೆ ಈಸಿ 80 out of 80 ಸ್ಕೋರಿಂಗ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಈಸಿ. ಬಟ್ ಟೆಕ್ಸ್ಟ್ ಬುಕ್ನ ಓದಬೇಕು. ಓಕೆ, ಇನ್ ಡೀಟೇಲಾಗಿ ಓದಬೇಕು. ಅಬ್ಸರ್ವ್ ದ ಫಿಗರ್. ಓಕೆ, ನೇಮ್ ಎಕ್ಸ್ ಅಂದರೆ ಸೈನೆಪ್ಸ್. ಇಟ್ ಈಸ್ ಬಿಟ್ವೀನ್ ದ ಆಕ್ಸನ್ ಆ್ಯಂಡ್ ಡೆಂಡ್ರೈಟ್. ಸೊ ಸೈನೆಪ್ಸ್ ಅಂದರೆ ಏನು, ನ್ಯೂರಾನ್ ಹೋಯ್ತಾ. ಸೊ ಸೈನೆಪ್ಸು ಎ ಹೋಯ್ತು, ಸಿ ಹೋಯ್ತು. ಸೈನೆಪ್ಸ್ ಟ್ರಾನ್ಸ್ಮಿಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಲ್ಲ. ಸೊ ಇಲ್ಲೇನಾಗ್ತಿದೆ, ಇಟ್ ಈಸ್ ಟ್ರಾನ್ಸ್ಮಿಟಿಂಗ್ ಕೆಮಿಕಲ್ಸ್. ಓಕೆ, ನೆಕ್ಸ್ಟು ಸೊ ನಿಮಗೆ ಸ್ಪೋರ್ ಫಾರ್ಮೇಷನ್. ಕ್ಯಾರೆಕ್ಟರ್ ಫಂಕ್ಷನ್ ಆಫ್ ಎಕ್ಸ್ ಏನು, ಇಟ್ ಈಸ್ ಸ್ಪೋರ್ ಹೊಡೆಯುತ್ತೆ ಯಾವಾಗ,
ಆರ್ ರೆಸ್ಪೆಕ್ಟಿವ್ಲಿ. ಓಕೆ, ವಾಲ್ಸ್ ಆಬ್ಸೆಂಟ್ ಅಲ್ಲ, ಇಟ್ ವಾಲ್ಸ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಹ್ಯಾವಿಂಗ್ ಥಿಕ್ ವಾಲ್ಸ್ ನಾಟ್ ಥಿನ್ ವಾಲ್ಸ್. ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು. ಸೊ ನೋಡ್ರಿ, ದ ಬ್ಯೂಟಿ ಆಫ್ ಹೇಳ್ತಿದ್ದೀನಲ್ಲ ಸೀರಿಯಸ್ಲಿ. ಸೊ ಇಲ್ಲ ಅಂದರೆ ತಿಕ್ಕೋ ತಿನ್ನೋ ಕನ್ಫ್ಯೂಸ್ ಆಗೋದು. ಗೊತ್ತು, ಎ ನ್ಯೂ ರೈಸೋಫೋರಸ್. ಸೊ ಅಲ್ಲಿ ಹೊರಗೆ ಏನು ಬರುತ್ತೆ, ಇಟ್ ಈಸ್ ಗಿವಿಂಗ್ ಟು ನ್ಯೂ ರೈಸೋಫೋರಸ್, ಕರೆಕ್ಟ್. ಬಟ್ ಥಿಕ್ ಥಿನ್, the correct statement regarding bile juice among the following is, so this is secreted by obviously liver. ಸೊ ಏನು ಮಾಡುತ್ತೆ, ಆಲ್ಕಲೈಸಸ್. ಸೊ ಸ್ಟಮಕಿಂದ ಫುಡ್ ಏನು ಬರ್ತಾರೆ ಅಸಿಡಿಕ್ ಇರುತ್ತೆ. ಸೊ ಅದನ್ನು ಆಲ್ಕಲೈನ್ ಮಾಡಬೇಕು, ಸೊ ದಟ್ ದ ಅದರ್ ಎನ್ಸೈಮ್ಸ್ ಕ್ಯಾನ್ ಆ್ಯಕ್ಟ್. ಓಕೆ, ನೆಕ್ಸ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಜೀನ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ಇಟ್ ಈಸ್ ಅ ಯೂನಿಟ್ ಆಫ್ DNA. ಕರೆಕ್ಟು. ಇಟ್ ಈಸ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ದ ಪ್ರೋಟೀನ್. ಕರೆಕ್ಟು. ಎ ಸಿಂಗಲ್ ಜೀನ್ ಸಿಂಥಸೈಸ್ ಸೆವೆರಲ್ ಪ್ರೋಟೀನ್ಸ್. ನಾಟ್ 100%. ಇಟ್ ಫಂಕ್ಷನ್ಸ್ ಆಸ್ ಎನ್ಸೈಮ್ಸ್. ಇಲ್ಲ. ಸೊ ಇಟ್ ಈಸ್ 1 and 2 ಓನ್ಲಿ. ಓಕೆ, ಅಷ್ಟೇ. ಸೊ ವಿಡಿಯೋನ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫುಲ್ ಮಾಡಲ್ ಪೇಪರ್ ಬೇಕು ಅಂದರೆ ಕಮೆಂಟ್. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.